ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಭಾರೀ ದುರಂತ. ಮಳೆಗೆ ಗುಡ್ಡ ಕುಸಿತ, 3 ವರ್ಷದ ಮಗು ಸೇರಿ ಒಂದೇ ಕುಟುಂಬದ 3 ಸಾವು. ನಿರಂತರ ಮಳೆಗೆ ಸಡಿಲಗೊಂಡ ಮಣ್ಣು. ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಅವಘಡ. ಸ್ಥಳಕ್ಕೆ ಶಾಸಕ ಅರ್ಘ ಜ್ಞಾನೇಂದ್ರ ಭೇಟಿ. ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಕ್ಕರಗೋಳ ಗ್ರಾಮದ ಕುಟುಂಬ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಇಂದಿರಾನಗರದಲ್ಲಿ ಭಾರೀ ಮಳೆಗೆ ಮತ್ತೊಂದು ದುರಂತ ಸಂಭವಿಸಿದೆ. ಗುಡ್ಡ ಕುಸಿದು ಮನೆ ಮಣ್ಣಿನಡಿ ಸಿಲುಕಿದ ಪರಿಣಾಮ ಒಂದೇ ಕುಟುಂಬದ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಈ ಅವಘಡ ಸಂಭವಿಸಿದೆ. ಇನ್ನು ಗುಡ್ಡದ ತಪ್ಪಲಿನಲ್ಲಿದ್ದ ಶೆಡ್ ಮಾದರಿಯ ಮನೆ ಮೇಲೆ ಮಣ್ಣು ಮತ್ತು ಬಂಡೆಗಳು ಬಿದ್ದಿರುವ ಪರಿಣಾಮ ಮನೆ ಸಂಪೂರ್ಣವಾಗಿ ಮಣ್ಣಿನಡಿ ಹೂತು ಹೋಗಿದೆ. ಘಟನೆಯ ವೇಳೆ ಮನೆಯೊಳಗಿದ್ದ 3 ಹೊರಬರಲು ಸಾಧ್ಯವಾಗದೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮೃತರನ್ನ 35 ವರ್ಷದ ಮಲ್ಲಿಕಾರ್ಜುನ್, 28 ವರ್ಷದ ನಾಗವೇಣಿ ಹಾಗೂ 3 ವರ್ಷದ ಸಂತೋಷ್ ಎಂದು ಗುರುತಿಸಲಾಗಿದೆ. ಮೃತರು ಮೂಲತಃ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ ಗ್ರಾಮದ ನಿವಾಸಿಗಳಾಗಿದ್ದು ಉದ್ಯೋಗ ನಿಮಿತ್ತ ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ವಾಸವಾಗಿದ್ರು. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ರಕ್ಷಣಾ ತಂಡ ರಕ್ಷಣಾ ಕಾರ್ಯವನ್ನ ಕೈಗೊಳ್ತಾ ಇದೆ. ಈ ಸಂಬಂಧ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ತೀರ್ಥಹಳ್ಳಿಯ ಶಾಸಕ ಅರ್ಘ ಜ್ಞಾನೇಂದ್ರ ಕೂಡ ಭೇಟಿ ನೀಡಿ ವೀಕ್ಷಣೆಯನ್ನ ನಡೆಸಿದ್ದಾರೆ. ಇನ್ನು ಮಲೆನಾಡಿನಲ್ಲಿ ಭಾರೀ ಮಳೆ ಮುಂದುವರೆದಿದ್ದರಿಂದ ಗುಡ್ಡ ಕುಸಿತದ ಆತಂಕ ಹೆಚ್ಚಾಗಿದೆ. ಅಪಾಯದ ಪ್ರದೇಶಗಳಲ್ಲಿ ವಾಸಿಸುವವರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಇದು ಈ ಮನೆಯೂ ಅಪಾಯ ಇದೆ, ಈ ಮನೆಯೂ ಅಪಾಯ ಇದೆ ಅಂದ್ರೆ ಬಸವರಾಜಣ್ಣ ನಮಸ್ಕಾರ. ಎಲ್ಲ ಮನೆ ಖಾಲಿ ಮಾಡ್ಬೇಕಲ್ಲ, ಇದಿಷ್ಟು ಮನೆ ಖಾಲಿ ಮಾಡಬೇಕು ನೋಡಿ. ಅದೇನಾದ್ರು ಒಂಚೂರು ಜನದ್ರೆ ಇಡೀ ಅದು ಸ್ವಲ್ಪ ಹಿಡ್ಕೊಂಡಿದ್ದಾರೆ. ಅವ್ರ ದಿಗ್ಗಿನವ್ರಣ್ಣ ನನಗೆ ಗೊತ್ತಿಲ್ಲ. ನನ್ನ ಮಗ ಮಲ್ಲಿಕಾರ್ಜುನ, ನಾಗಮ್ಮ, ಸಂತೋಷ ಹೋಗ್ಯಾರ. 3 ನಾಗವೇಣಿ. ಎಷ್ಟು ಜನ ಹೋಗಿ ಇಲ್ಲಿದ್ದು? 4 ಜನ. ಅಲ್ಲಿ ಏನಾಗಿದೆ ಅನ್ಸುತ್ತೆ ಅಂತ ಏನು ಪುಸ್ತಕ ಅಂತಂದು ಹೇಳ್ಯಾರ. ಯಾವಾಗ ಎಷ್ಟು ಗಂಟೆಗೆ? ನಾನು ಹೇಳ್ರಿ ಅವರು ಒಬ್ಬರು ಮಾತಾಡ್ರ. ನಿಮ್ಮ ಹೆಸರು? ನಮ್ಮ ಹೆಸರು ಕೆಲಸ ಮಾಡ್ರಿ. ಮಲ್ಲಿಕಾರ್ಜುನ್ ಅಂತೇಳಿ ಕಕ್ಕರಗೋಳದ ನಿವಾಸಿಯಾಗಿರುತ್ತಾರೆ. ಅವರ ಧರ್ಮಪತ್ನಿ ನಾಗವೇಣಿ ಹಾಗೂ ಅವರ ಮಗ ಆಗಿರ್ತಕ್ಕಂಥ ಸಂತೋಷ್ ಕುಮಾರ್, 3 ವರ್ಷದ ಮಗು. ರಾತ್ರಿ ತಮ್ಮ ಕೆಲಸವನ್ನು ತಾವು ಮುಗಿಸ್ಕೊಂಡು ಬಂದು ಸ್ವಲ್ಪ ಮಲ್ಕೊಂಡು ಮತ್ತೆ ತಿರ್ಗಾ ಮುಂಚೆನೆ ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ 2:15 ಸುಮಾರು ಅವರ ಗುಡ್ಡ ಕುಸಿದು ಆ ಶೆಡ್ಡಿನ ಮೇಲೆ ಬಿದ್ದು ಅವರಿಗೆ ಮರಣದಂಡನೆ ಇವತ್ತು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಇನ್ನು ಈ ಮಿಕ್ಕಿದವರು ನಮ್ಮ ಊರಿನ ಇನ್ನೂ 2 ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಹನುಮೇಶ ಮತ್ತು ಕರಿಯಪ್ಪ, ಇವರಿಬ್ಬರಿಗೆ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಆಗಿದೆ. ಮತ್ತೆ ಸರ್ ನಮ್ಮ ಹೆಸರು? ನಮ್ಮ ಹೆಸರು ಬಂದ್ಬಿಟ್ಟು ಭೀಮೇಶ್ ಅಂತೇಳಿ, ಕಾಡಿ ತಾಲೂಕು ಅಧ್ಯಕ್ಷರು ಮಾತಾಡ್ತಿರೋದು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜೀವನ ಟ್ರಸ್ಟ್ ಮೂಲಕ ಅಧ್ಯಕ್ಷರು ಮಾತಾಡ್ತಾ ಇರೋದು.